ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಫಸ್ಟ್ ವೀಕ್ ಆಯ್ತು, ಸೆಕೆಂಡ್ ವೀಕ್ ಆಯ್ತು. 2 ವೀಕ್ ಅಲ್ಲೂ ಕೂಡ ಕಿಚ್ಚನ ಚಪ್ಪಾಳೆ ಯಾರಿಗೂ ಕಿಚ್ಚ ಸರ್ ಕೊಟ್ಟಿರ್ಲಿಲ್ಲ. ಮೊದಲ ವೀಕ್ ಅಲ್ಲಿ ಮಾತ್ರ ಇಡೀ ಕರ್ನಾಟಕದ ಜನತೆಗೆ ಜಂಟಿಗಳಲ್ಲಿ ಸೆಲೆಕ್ಟ್ ಮಾಡಿದ್ಕೆ ನಾನು ಕಿಚ್ಚನ ಚಪ್ಪಾಳೆ ಅವ್ರಿಗೆ ಕೊಡ್ತಾ ಇದೀನಿ ಅಂತ ಹೇಳಿ ಇಡೀ ಕರ್ನಾಟಕದ ಮಂದಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು. ಸೆಕೆಂಡ್ ವೀಕ್ ಅಲ್ಲಂತೂ ನನಗೆ ಕಂಟೆಂಟೇ ಇಲ್ಲ ಮಾತಾಡಕ್ಕೆ, ಏನಂತ ಮಾತಾಡಲಿ ಅಂತ ಹೇಳಿ ಕಿಚ್ಚ ಸರ್ ಕಿಚ್ಚನ ಚಪ್ಪಾಳೆ ಅಲ್ಲಲ್ಲ ಅದ್ರ ಬಗ್ಗೆ ಸುದ್ದಿನೇ ಹೋಗಿರ್ಲಿಲ್ಲ. ಮತ್ತೆ 3ನೇ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡ್ತಾರೆ, ಮುಖ್ಯವಾಗಿ ಈ ವೀಕಲ್ಲಿ ಏನೇನೆಲ್ಲ ಆಯ್ತು, ಕಿಚ್ಚನ ಚಪ್ಪಾಳೆ ತಗೊಳ್ಳುವ ಸಾಧ್ಯತೆ ಯಾರಿಗಿದೆ, ಯಾರಿಗೆಲ್ಲ ಕೊಡಬಹುದು, ಕೊಡುವ ಅರ್ಹತೆ ಇದೆ, ಯಾರಿಗಾದ್ರೆ ಕೊಡ್ತಾರಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತೀರಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೋಟಲ್ ಆಗಿ ಈ ವೀಕ್ ತಗೊಂಡಾಗ ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಎಂಡಿಂಗ್ ಅಲ್ಲಿ ಕೊನೆವರೆಗೂ ವಿಡಿಯೋ ನೋಡಿ. ಮುಖ್ಯವಾಗಿ ಡಿಡಿ ಟಿವಿ ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ, ಅದ್ರಲ್ಲಿ ಹೋಗಿ ಜಾಯಿನ್ ಆಗಿ ವೀಕೆಂಡ್ ಅಪ್ಡೇಟ್ ಆಗಿರ್ಬೋದು, ಪ್ರೊಮೋ ರಿವ್ಯೂ ಆಗಿರ್ಬೋದು, ಎಪಿಸೋಡ್ ರಿವ್ಯೂ ಆಗಿರ್ಬೋದು, ಅಫಿಷಿಯಲ್ ಅಪ್ಡೇಟ್ ಫೋಟೋಸ್ ವಿಡಿಯೋಸ್ ಎಲ್ಲ ಆ ಚಾನಲ್ ಅಲ್ಲಿ ಸಿಗುತ್ತೆ. ಡಿಡಿ ಟಿವಿ ಕನ್ನಡ ಅಂತ ಹೋಗಿ ಜಾಯಿನ್ ಆಗಿ ಅದರಲ್ಲಿ ನಿಮ್ಗೆಲ್ಲ ಲಿಂಕ್ ಎಲ್ಲ ಸಿಗುತ್ತೆ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಈ ವಾರ ತಗೊಂಡಾಗ ಸ್ಟಾರ್ಟಿಂಗ್ ಇಂದ ತಗೊಂಡೆ ಎಲ್ಲರೂ ನಾಮಿನೇಟ್ ಮಾಡ್ತಾರೆ, ಅದಾದ್ಮೇಲೆ ನಮ್ಮ ಇದು ಫಿನಾಲೆ ಟಾಸ್ಕ್ ಎಲ್ಲ ಕೊಡ್ತಾರೆ. ಒಂದು ವಿಷಯ ತಗೊಂಡ್ಬೇಕಾದ್ರೆ ಇಲ್ಲಿ ಕೇವಲ ಟಾಸ್ಕ್ ಪರ್ಫಾರ್ಮ್ ಮಾಡಿದ್ರೆ ಚಪ್ಪಾಳೆ ಕೊಡಲ್ಲ, ಕೇವಲ ವ್ಯಕ್ತಿತ್ವ ತೋರಿಸಿದ್ರೆ ಚಪ್ಪಾಳೆ ಕೊಡಲ್ಲ. ಎಲ್ಲದ್ರಲ್ಲೂ ಇರಬೇಕು, ಸ್ಟ್ರಾಟಜಿ ಇರಬೇಕು, ವ್ಯಕ್ತಿತ್ವ ಇರಬೇಕು, ಟಾಸ್ಕ್ ಇರಬೇಕು, ಕಾಮಿಡಿ ಇರಬೇಕು. ಅಂದ್ರೆ ಓವರ್ ಆಲ್ ಈ ವೀಕ್ ಅಲ್ಲಿ ಕಿಚ್ಚನ ಮನಸ್ಸು ಗೆಲ್ಬೇಕು. ಮತ್ತೆ ಆ ಗೆದ್ದಿದ್ ಯಾರು ಅಂತ ಹೇಳೋದಾದ್ರೆ, ನೀವು ಫಸ್ಟ್ ಆಫ್ ಆಲ್ ನಾನು ರಾಶಿಕಾ ಬಗ್ಗೆ ಮಾತಾಡ್ತೀನಿ. ರಾಶಿಕಾ ಏನಂದ್ರೆ ತುಂಬಾ ಎಲ್ಲೋ ಇದ್ದ ರಾಶಿಕಾ ಒಂದೇ ಸಲ ಅದೇನ್ ಅಂತಾರಲ್ಲ ಬೆಳಕಲ್ಲಿ ಯಾವ ರೀತಿ ಬಂತೋ ಆ ರೀತಿ ಬಂತು. ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ತುಂಬಾ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಯಾಕೆ ಅಂದ್ರೆ ಒಂದಲ್ಲ 3 ಟಾಸ್ಕ್ ಪರ್ಫಾರ್ಮ್ ಮಾಡ್ತಾರೆ ನಮ್ಮ ರಾಶಿಕಾ ಅವರು. ತುಂಬಾ ಚೆನ್ನಾಗಿ ಆಡಿದ್ರು. ಮೊದಲನೇದಾಗಿ ಆ ರೌಂಡ್ ಟಾಸ್ಕ್ ಇರುತ್ತಲ್ಲ, ಪ್ಲೇಟ್ ಚೇಂಜ್ ಮಾಡೋದು, ಅದರಲ್ಲಿ ತುಂಬಾ ಅದ್ಭುತವಾಗಿ ಆಡಿದ್ರು. ಅದರಲ್ಲಿ ಏನೋ ಸ್ಟ್ರಾಟಜಿ ಯೂಸ್ ಮಾಡಕ್ ಹೋದ್ರು. ನಮ್ಮ ಕಾವ್ಯ ಅವರು ವರ್ಕೌಟ್ ಆಯ್ತಾ ಆಗ್ಲಿಲ್ಲ ಸೈಡ್ ಗಿಟ್ರೆ ಅದರಲ್ಲಿ ಗೆದ್ದಿದ್ದು ಕೂಡ ರಾಶಿಕಾನೆ. ತುಂಬಾ ಚೆನ್ನಾಗಿ ಆಡಿದ್ರು. ಅದಾದ್ಮೇಲೆ ಸ್ಪಂದನ್ ಅವ್ರ ಜೊತೆ ಒಂದು ಟಾಸ್ಕ್ ಆಡ್ತಾರೆ, ಆ ಟಾಸ್ಕ್ ಕೂಡ ಗೆದ್ದು ಫೈನಲಿಸ್ಟ್ ಆಗ್ತಾರೆ, ಫಿನಾಲೆಗೆ ಹೋಗ್ತಾರೆ. ಈ ವಾರ ಇಮ್ಯುನಿಟಿ ಕೂಡ ಸಿಗುತ್ತೆ. ಬಟ್ ಮಹತ್ವದ ಬಂದಾಗ ತುಂಬಾ ಕಡಿಮೆ ಮಾತಾಡಿದ್ರು, ಹೆಚ್ಚಾಗಿ ಮಾತಾಡ್ಲಿಲ್ಲ ಅಂತ ಅನ್ಸುತ್ತೆ. ಇವ್ರಿಗೊಂದು ಚಾನ್ಸಸ್ ಇದೆ. ಇನ್ನು ಅದಾದ್ಮೇಲೆ ನಮ್ಮ ಕಾವ್ಯ ಅವರು ಯಾಕೆ ಅಂದ್ರೆ ಟಾಸ್ಕ್ ಆಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಅದಾದ್ಮೇಲೆ ಇಲ್ಲಿ ವಿಷಯಗಳಂತ ಬಂದಾಗ ನೀವು ನೋಡೇ ಇರ್ತೀರಾ, ಇವ್ರಿಗೆ ಅರ್ಹತೆ ಇಲ್ಲ ಅಂತ ಬಂದಾಗ ಕ್ಲಿಯರ್ ಕಟ್ ಆಗಿ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾರೆ ಅಶ್ವಿನಿ ಗೌಡಗೆ ಅರ್ಹತೆ ಇಲ್ಲ ಅಂತ. ಅದಾದ್ಮೇಲೆ ಅಶ್ವಿನಿ ಗೌಡ ಜಾಹ್ನವಿ ಅವ್ರ ಬಗ್ಗೆ ಒಂದು ಅದು ಗೆಜ್ಜೆ ಸೌಂಡ್ ಎಲ್ಲ ಬಂದಿರುತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೀಟ್ ಆಗಿ ಕ್ಲೀನ್ ಆಗಿ ಸಮಾಧಾನ ಮಾಡ್ತಾರೆ. ಯಾರಿಗೆ? ರಕ್ಷಿತಾ ಶೆಟ್ಟಿ ಅವರಿಗೆ. ಇಂತ ವಿಷಯಗಳಿಗೆ ತುಂಬಾ ಸಲ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವ ಸಾಧ್ಯತೆ ಅಲ್ಲ, ಅವಕಾಶಗಳು ತುಂಬಾನೇ ಇದೆ ಇಂಥವಳಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಲೋ ಅಲ್ಲಿ ಇದ್ದಾಗ, ಒಬ್ಬ ವ್ಯಕ್ತಿ ತುಂಬಾ ಲೋಲಿಟಿ ಇದ್ದಾಗ ಅಲ್ಲಿ ಹೋಗಿ ಅವ್ರನ್ನ ಸಮಾಧಾನ ಮಾಡಿ ಅವ್ರನ್ನ ಒಂದು ಟ್ರ್ಯಾಕಿಗೆ ತರೋದು, ಅವ್ರನ್ನ ಖುಷಿ ಪಡಿಸೋದಂತಲ್ಲ, ಅವ್ರ ಫೀಲ್ ಅಲ್ಲಿ ಇದ್ದಾಗ ಅವ್ರ ಸಮಾಧಾನ ಮಾಡಿ ನೀನ್ ಮಾಡಿ ತಪ್ಪೇನಿಲ್ಲ, ಈ ರೀತಿ ಇರಬೇಕು ಅಂತ ಸಜೆಷನ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ನನ್ನ ಪ್ರಕಾರ ಈ ವೀಕ್ ಅಲ್ಲಿ ತಗೊಂಡ್ರೆ ಖಂಡಿತವಾಗ್ಲೂ ಕಿಚ್ಚನ ಚಪ್ಪಾಳೆ ಅಂತ ತಗೊಳೋದಾದ್ರೆ ಒಂದು ರಾಶಿಕಾಗೆ ಕೊಡಬಹುದು. ಎರಡನೇದು ಬಂದ್ಬಿಟ್ಟು ನಮ್ಮ ಕಾವ್ಯ ಅವ್ರಿಗೆ ಯಾಕಂತ ಹೇಳಿದ್ರೆ ಟಾಸ್ಕ್ ಆಡಿದ್ದಾರೆ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದ್ದಾರೆ. ನೀವು ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ಸಲ ನೋಡಿರ್ಬೋದು, ಭವ್ಯಗೌಡ ತುಂಬಾ ಸಲ ಚೆನ್ನಾಗಿ ಟಾಸ್ಕ್ ಎಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ. ಕಿಚ್ಚ ಸರ್ ಕೂಡ ತುಂಬಾ ಸಲ ಹೇಳಿದ್ದಾರೆ ಕೇವಲ ಟಾಸ್ಕ್ ಆಡಿದ್ರೆ ಮಾತ್ರ ಕಿಚ್ಚನ ಚಪ್ಪಾಳೆ ಸಿಗೋಕ್ ಸಾಧ್ಯ ಇಲ್ಲ ಅಂತ. ಆ ರೀತಿಯಾಗಿ ರಾಶಿಕಾ ಅವರು ಇಸ್ ಎಕ್ಸಲೆಂಟ್ ಪರ್ಫಾರ್ಮರ್, ಟಾಸ್ಕ್ ಅಲ್ಲಿ ಇಲ್ಲ ಅಂತಲ್ಲ, ಆದ್ರೆ ಕಿಚ್ಚನ ಚಪ್ಪಾಳೆ ಸಿಗೋದು ಯಾಕೋ ನನಗೆ ಡೌಟ್ ಅನಿಸ್ತಾ ಇದೆ. ಕಾವ್ಯಾಗ ಯಾಕಂತ ಇದಕ್ಕಿಂತ ಮುಂಚೆ ನಾನು ಹೇಳಿದೆ. ಯಾಕೆ ಅಂದ್ರೆ ಒಂದು ಪರ್ಫಾರ್ಮೆನ್ಸ್ ಬಂದಾಗ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಟಾಸ್ಕ್ ಆಡಿದ್ದಾರೆ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದಾರೆ, ಕ್ಲೀನ್ ಆಗಿ ಕರೆಕ್ಟ್ ಆಗಿ ಏನೇನು ಎಲ್ಲೆಲ್ಲಿ ಏನ್ ಕೊಡ್ಬೇಕು ಅದು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ರಕ್ಷಿತೆಗೆ ಬೆನ್ನಿಗೆ ಸಪೋರ್ಟ್ ನಿಂತಿದ್ದಾರೆ, ಚೆನ್ನಾಗಿ ಕೂಡ ಮಾತಾಡಿದ್ದಾರೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ತುಂಬಾ ಕಳಪೆ ಇದ್ದಾಗ, ತುಂಬಾ ಲೋ ಇದ್ದಾಗ ಅವ್ರಿಗೆ ಸಮಾಧಾನ ಮಾಡೋದು, ಅವ್ರಿಗೆ ಒಂದು ಇನ್ಪುಟ್ ಕೊಡೋದು, ಅವ್ರಿಗೆ ಸಜೆಷನ್ ಕೊಡೋದು ತುಂಬಾ ಒಂದು ಒಳ್ಳೆ ವ್ಯಕ್ತಿತ್ವ ಆಗುತ್ತೆ. ಇದು ವ್ಯಕ್ತಿತ್ವ ಆಟ ಆಗಿರೋ ಕಾರಣ ನನ್ಗನ್ಸುತ್ತೆ ಈ ಮೂವರಲ್ಲಿ ಯಾರಿಗಾದ್ರೂ ಒಬ್ರು ಸಿಗ್ಬೋದಂತ. ಒಂದು ರಾಶಿಕಾ, ಇನ್ನೊಂದು ಬಂದ್ಬಿಟ್ಟು ನಮ್ಮ ಕಾವ್ಯ, ಇನ್ನೊಂದು ಗಿಲ್ಲಿ. ಯಾಕೆಂದ್ರೆ ತುಂಬಾ ಸಲ ಅವ್ರು ಅದೇ ಸೇಮ್ ಹೇಳ್ತಾರ, ಫೇರ್ ಆಗಿ ಯಾರಿಗೇನ್ ಹೇಳ್ಬೇಕು. ಈಗ ನಮ್ಮ
ಆ ಅಶ್ವಿನಿ ಗೌಡರ್ ಆಗಿರ್ಬೋದು, ಆ ಕೇಕ್ ತಿನ್ನೋ ವಿಷಯ ಆಗಿರ್ಬೋದು, ಅಲ್ಲ ಅಂತ ಹೇಳ್ಬೋದು, ಮತ್ತೆ ನಿನ್ನ ಜಾನೆ ಅವ್ರ ನಾಮಿನೇಟ್ ಮಾಡಾಗಿರ್ಬೋದು, ಇವರಿಂದ ಈ ಶಬ್ದ ಆಗ್ತಾ ಇದೆ, ರಕ್ಷಿತ್ ಅವ್ರಿಗೆ ಟಾರ್ಗೆಟ್ ಕೊಡ್ತಾ ಇದ್ರೆ ಇದು ಕರೆಕ್ಟ್ ಅಲ್ಲ ಅಂದಿರ್ಬೋದು. ರೋಸ್ಟ್ ಅಂತ ಮಾಡ್ತಾವಲ್ಲ ಮನೆ ಟಾಸ್ಕ್ ಇತ್ತಲ್ಲ, ಟಾಸ್ಕ್ ಆಗಿರ್ಬೋದು. ಅಲ್ಲಿ ಅಡಿಗೆ ವಿಚಾರ ಬಂದಾಗ ಚೆನ್ನಾಗಿ ಮಾಡಿರ್ಬೋದು ಚಂದ್ರಬಾಬು ಅವ್ರ ಟೀಮ್. ಬಟ್ ರೋಸ್ಟ್ ಅಂತ ಬಂದಾಗ ಅವ್ರನ್ನ ಉರ್ಸ್ಬೇಕು ಅಂತ ಬಂದಾಗ ಅದರಲ್ಲಿ ಗಿಲ್ಲಿ ನಟ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನ್ನ ಪ್ರಕಾರ ಈ ಮೂವರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಅಂತ ಅನಿಸ್ತಾ ಇದೆ. ಮತ್ತೆ ನಿಮ್ಮ ಪ್ರಕಾರ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದ ಅಂತ ನೀವು ಕಮೆಂಟ್ ಮಾಡಿ. ಈಗ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಹೇಳ್ತನಲ್ಲ, ಇಲ್ಲಿ ರಕ್ಷಿತ್ ಅವರು ಕೂಡ ತುಂಬಾ ಚಾನ್ಸಸ್ ಹೈ ಇದೆ. ಏನಿಗೆ ಗೊತ್ತಾ, ಅಲ್ಲಿರೋ ಟಾಪ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಪ್ರೆಸೆಂಟ್ ಅಲ್ಲಿ ನೀವು ಓಟ್ ಹಾಕ್ರಿ ಹಾಕದೇ ಇರಿ ಬಿಡಿ ಸಂಬಂಧ ಇಲ್ಲ. ಈಗ ಪ್ರೆಸೆಂಟ್ ಟಾಪ್ ಕಂಟೆಸ್ಟೆಂಟ್ ಅಂದ್ರೆ ಅಶ್ವಿನಿ ಗೌಡನೇ. ಅವ್ರಿಗೆ ಟಕ್ಕರ್ ಕೊಟ್ಟು ಅವ್ರು ಕೊಟ್ಟಿರೋ ಮಾತಿಗೆ ಪ್ರತಿ ಕ್ಷಣ ರಿಪೋರ್ಟ್ ಕೊಟ್ಟು ರಿಪ್ಲೈ ಕೊಟ್ಟು ಅವ್ರ ಹತ್ರ ಯಾವುದೇ ಜಗ್ದನೆ ಬಗ್ದನೆ ತುಂಬಾ ನೀಟಾಗಿ ಮಾತಾಡ್ತಾರೆ. ನಮ್ಮ ಯಾರು ರಕ್ಷಿತ್ ಅವರು ಒಂದು ನಾಮಿನೇಟ್ ಮಾಡ್ಬೇಕಾದ್ರೆ ಕೊಟ್ಟ ರೀಸನ್ಸ್ ಆಗಿರ್ಬೋದು, ಮಾತಾಡಬೇಕು ಅಂದ್ರೆ ರೀಸನ್ಸ್ ಆಗಿರ್ಬೋದು, ಒಂದು ಇಮ್ಯುನಿಟಿ ಆಗಿರ್ಬೋದು, ಮನೆ ಹತ್ರ ಇರೋ ಎಲ್ಲರ ಹತ್ರ ಒಂದು ಇದಾಗಿರ್ಬೋದು, ಆಕ್ಟಿವಿಟಿ ಆಗಿರ್ಬೋದು, ಆಕ್ಟಿವ್ ಆಗಿರ್ಬೋದು, ಇವೆಲ್ಲ ಗಮನಿಸಿ ಕೂಡ ಕಿಚ್ಚನ ಚಪ್ಪಾಳೆ ಸಿಗ್ಬೋದು. ಯಾಕಂದ್ರೆ ಒಂದು ಬಂಡ ಧೈರ್ಯ ಬೇಕು ಅದರಲ್ಲಿ, ಆ ರೀತಿ ಮಾತಾಡಬೇಕು ಅವ್ರ ಹತ್ರ. ಅವ್ರು ಕೂಡ ಟಾರ್ಗೆಟ್ಗೆ ಅವನು ಕರೆಕ್ಟ್ ಆಗಿ ನಿಲ್ಬೇಕಂದ್ರೆ ಆ ವಿಷಯದಲ್ಲಿ ರಕ್ಷಿತ್ ಅವರು ಕೂಡ ತುಂಬಾ ಅಂದ್ರೆ ತುಂಬಾ ಸರಿಯಾಗಿದ್ದಾರೆ. ಆದ ಕಾರಣ ಈ 4 ಜನದಲ್ಲಿ ಕಿಚ್ಚನ ಚಪ್ಪಾಳೆ ಸಿಗುವ ಸಾಧ್ಯತೆ ತುಂಬಾನೇ ಇದೆ. ಇದು ನನ್ನ ಪ್ರಿಡಿಕ್ಷನ್ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಇವರಲ್ಲಿ ಸಿಗ್ಬೋದು ನನಗೆ ಅನಿಸ್ತಾ ಇದೆ. ಮತ್ತೆ ನಿಮ್ಮ ಪ್ರಕಾರ ಯಾರಿಗೆ ಕಿಚ್ಚನ ಚಪ್ಪಾಳೆ ಈ ವಾರದ ಸಿಗ್ಬೋದು ಅಂತ ಕಮೆಂಟ್ ಮಾಡಿ. ಮೊದಲನೇದಾಗಿ ರಾಶಿಕಾ, 2ನೇ ಬಂದ್ಬಿಟ್ಟು ಕಾವ್ಯ, 3ನೇ ಬಂದ್ಬಿಟ್ಟು ಗಿಲ್ಲಿ, 4ನೇ ಬಂದ್ಬಿಟ್ಟು ರಕ್ಷಿತಾ. ಈ 4 ಜನರಲ್ಲಿ ಯಾರಿಗೆ ಸಿಗ್ಬೇಕಂತ ನೀವು ಕಮೆಂಟ್ ಮಾಡಿ. ಒಂದ್ ವೇಳೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗೋದಾದ್ರೆ ಈ 4 ಜನದಲ್ಲಿ ಯಾರಿಗೂ ಒಬ್ರಿಗೆ ಸಿಗುತ್ತಂತ ನನ್ನ ಅನಿಸಿಕೆ. ಮತ್ತೆ ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ದಯವಿಟ್ಟು ವೀಕೆಂಡ್ ಅಪ್ಡೇಟ್ ಗಳಿಗೆ ತುಂಬಾನೇ ಬೇಗ ಸಿಗುತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹೇಳ್ದಲ್ಲ, ಮುಖ್ಯವಾಗಿ ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ, ಸಜೆಸ್ಟ್ ಮಾಡುತ್ತೆ, ಅವಾಗ ನನಗೂ ಖುಷಿ ಆಗುತ್ತೆ ಮತ್ತೆ ವಿಡಿಯೋ ಮಾಡಕ್ಕಂತೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.